ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಜಯ ಪಾಟೀಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು 8ನೇ ತರಗತಿ, 7ನೇ ತರಗತಿ, 6ನೇ ತರಗತಿಯ ಎಲ್ಲ ಪಾಠಗಳು ನಿನ್ನೆನೇ ಮುಗಿದ್ವು. ಇವತ್ತು 9ನೇ ತರಗತಿಯ ಮೊದಲನೇ ಪಾಠವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು ಎಲ್ಲರೂ ಶೇರ್ ಮಾಡ್ತಾರೆ. ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ಶೇರ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ವಿಡಿಯೋಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ನಾನು ಸೋಷಿಯಲ್ ಸೈನ್ಸ್ನ 6th, 7th, 8th ಮುಗಿಸಿ ಈಗ 9th ಪಾಠಕ್ಕೆ ಬಂದಿದ್ದೀನಿ. ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇನ್ನೊಂದು ಇದು ಹೊಸ ಅಳವಡಿಕೆ. ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ನಾವೇನು ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲ ಕನ್ನಡ ಮಾಧ್ಯಮಕ್ಕೆ, ಎಲ್ಲ ಮಾಧ್ಯಮದಿಂದ ಕನ್ನಡ ಮಾಧ್ಯಮಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪಾಠ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ತುಂಬ ಅಗತ್ಯ ಆಗಿರುತ್ತೆ. ಅದಕ್ಕೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಇಲ್ಲಿ ನೀವು ಜಾಯಿನ್ ಆಪ್ಷನ್ ಮೂಲಕ ನಿಮಗೆ ಅನ್ನಿಸಿದಷ್ಟು ಸಹಾಯವನ್ನು ಮಾಡಬಹುದು. ಇಲ್ಲಿ 4 ಸ್ಕೀಮ್ಗಳಿವೆ: ಶಿಶು, ಕಿಶೋರ್, ತರುಣ್, ಗೋಲ್ಡನ್ ಸಪೋರ್ಟ್ 29, 59, 159, 599 ಕ್ರಮವಾಗಿ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 874881499920. ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡನ್ನು ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗಿಸ್ಕೋತೀವಿ. ಹೆಚ್ಚಾದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಡೊನೇಟ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಅಸ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಅಧ್ಯಾಯ 2, ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ. ಇದು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಇತಿಹಾಸ ವಿಭಾಗದಲ್ಲಿ 2ನೇ ಪಾಠ. ನಾವು ಈ ಪಾಠದ ಮೊದಲನೇ ಭಾಗವನ್ನು ಹಿಂದೆ ನೋಡಿದ್ವಿ. ಇವತ್ತು 2ನೇ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ನಾವು ರಜಪೂತ ಮನೆತನಗಳನ್ನು ನೋಡಿದ್ವಿ. ಹಾಗೆ ಟರ್ಕರ ಆಗಮನವನ್ನು ಕಲಿತಿದ್ವಿ. ಈ ಭಾಗದಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ಕಲಿತೀವಿ. ದೆಹಲಿ ಸುಲ್ತಾನರ ಸಂತತಿಗಳಾದಂತಹ ಗುಲಾಮಿ ಸಂತತಿ, ಹಾಗೆ ಖಿಲ್ಜಿ ಸಂತತಿ ಮತ್ತು ಅಲ್ಲಿ ಬರುವಂತಹ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಕಲಿತೀವಿ. ಹಾಗೆ ತುಘಲಕ್ ಸಂತತಿಯನ್ನು ಕಲಿತೀವಿ. ಮತ್ತು ಇನ್ನೆರಡು ಸಂತತಿಗಳಾದಂತಹ ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿಯನ್ನು ಕಲಿತೀವಿ. ಹಾಗೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಹಿಂದೆ ರಜಪೂತ ಮನೆತನಗಳ ಬಗ್ಗೆ ನಾವು ಕಲ್ತಿದ್ವಿ, ಅವರ ಕೊಡುಗೆಗಳನ್ನು ಕಲ್ತಿದ್ವಿ. ಟರ್ಕರ ಆಗಮನವೂ ಆಗಿತ್ತು. ಇನ್ನು ದೆಹಲಿ ಸುಲ್ತಾನರು, ಮಹಮ್ಮದ್ನ ನಿರ್ಗಮನದ ನಂತರ, ಮಹಮ್ಮದ್ ಘೋರಿಯ ನಿರ್ಗಮನ ಆಗುತ್ತೆ. ಅವನಿಗೆ ಇಲ್ಲಿ ಹಲವಾರು ರಾಜ್ಯಗಳನ್ನು ಗೆಲ್ತಾನೆ. ದೆಹಲಿಯಲ್ಲಿ ಕೇಂದ್ರಾಡಳಿತ ವ್ಯವಸ್ಥೆ ಸ್ಥಾಪನೆಯಾಗುತ್ತೆ. ಆದರೆ ಮಹಮ್ಮದ್ ಇಲ್ಲಿ ಇರಲ್ಲ. ಮಹಮ್ಮದ್ ಘೋರ್ ಪ್ರದೇಶಕ್ಕೆ ತೆರಳ್ತಾನೆ. ಹೋಗುವಾಗ ದಾರಿ ಮಧ್ಯದಲ್ಲಿ ಅವನು ಹತ್ಯೆ ಆಗುತ್ತೆ. ಅವನ ನಿರ್ಗಮನದ ನಂತರ ಏನಾಗುತ್ತೆ, ಅವನ ಗುಲಾಮರು, ಅವನು ನೇಮಕ ಮಾಡಿದಂತಹ ಗುಲಾಮರು ಟರ್ಕರು ವಶಪಡಿಸಿಕೊಂಡಿದ್ದಂತಹ ಭೂಭಾಗಗಳಲ್ಲಿ ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಗುಲಾಮರಲ್ಲಿ ಮಹಮ್ಮದ್ನ ವಿಶ್ವಾಸಕ್ಕೆ ಪಾತ್ರನಾಗಿ ಅವನಿಗೆ ತೀರ ಹತ್ತಿರದಲ್ಲಿದ್ದಂತಹ ಕುತುಬುದ್ದೀನ್ ಐಬಕ್ ಚೌಹಾಣರ ರಾಜಧಾನಿಯಾದಂತಹ ದೆಹಲಿಯನ್ನು ಹಿಡಿದು ಅದನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡ್ಕೊಳ್ತಾನೆ. ಭಾರತದಲ್ಲಿದ್ದ ಇನ್ನಿತರ ಟರ್ಕ್ ಸೇನಾಧಿಪತಿಗಳು ಕುತುಬುದ್ದೀನ್ ಐಬಕ್ನನ್ನು ಸುಲ್ತಾನ ಅಂತ ಒಪ್ಕೊಳ್ತಾರೆ. ಇಲ್ಲಿಗೆ ಕುತುಬುದ್ದೀನ್ ಐಬಕ್ನ ಆಡಳಿತ ಶುರುವಾಗುತ್ತೆ.
ಕುತುಬುದ್ದೀನ್ ಐಬಕ್ ಗುಲಾಮನಾಗಿದ್ದರಿಂದ ಗುಲಾಮ ಸಂತತಿಯ ಸ್ಥಾಪಕ ಅಂತ ಕರೆಸ್ಕೊಳ್ತಾನೆ. ಐಬಕ್ನಿಂದ ದೆಹಲಿಯಲ್ಲಿ ಆರಂಭವಾದಂತಹ ಟರ್ಕರ ಆಳ್ವಿಕೆಯನ್ನು ಖಿಲ್ಜಿ, ತುಘಲಕ್, ಸಯ್ಯದ್ ಮತ್ತು ಲೂದಿ ಮನೆತನಗಳು ಮೊಘಲರ ಆಗಮನದವರೆಗೂ ಮುಂದುವರಿಸ್ತವೆ. ಇನ್ನು ಗುಲಾಮಿ ಸಂತತಿ ಬರುತ್ತೆ. ಮೊದಲೇದಾಗಿ ಇದನ್ನು ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡ್ತಾನೆ. ಮಹಮ್ಮದ್ ಗೋರಿ ಗೆದ್ದಿದ್ದಂತಹ ಭಾರತದ ಭೂಭಾಗಗಳಲ್ಲಿದ್ದಂತಹ ಅವನ ಉತ್ತರಾಧಿಕಾರಿಗಳು ಎಲ್ಲರೂ ಕೂಡ ಗುಲಾಮರಾಗಿದ್ದರು. ಮೊಹಮ್ಮದ್ ಘೋರ್ ಪ್ರದೇಶಕ್ಕೆ ತೆರಳುವಾಗ ಹತ್ಯೆಗೀಡಾಗ್ತಾನೆ. ಅವನು ನೇಮಕ ಮಾಡಿದಂತಹ ಎಲ್ಲರೂ ಇಲ್ಲಿ ಭಾರತದಲ್ಲಿ ಆಡಳಿತ ಮಾಡಬೇಕಾಗಿರೋರೆಲ್ಲರೂ ಗುಲಾಮರಾಗಿರ್ತಾರೆ. ದೆಹಲಿಯಲ್ಲಿ ಟರ್ಕರ ಆಧಿಪತ್ಯ ಸ್ಥಾಪಿಸಿದಂತಹ ಕುತುಬುದ್ದೀನ್ ಐಬಕ್ ಸಹ ಗುಲಾಮನೇ ಆಗಿರ್ತಾನೆ. ಅವನ ಉತ್ತರಾಧಿಕಾರಿಗಳು ಗುಲಾಮರಾಗಿದ್ದರು. ಆದ್ದರಿಂದ ಇವರ ಆಡಳಿತ ಕಾಲವನ್ನು ಗುಲಾಮಿ ಸಂತತಿಯ ಆಳ್ವಿಕೆ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಈ ಗುಲಾಮಿ ಮನೆತನದ ಸುಲ್ತಾನರಲ್ಲಿ ಐಬಕ್ ಅಲ್ಲದೆ ಇಲ್ತುಮಷ್, ರಜಿಯಾ ಸುಲ್ತಾನ ಮತ್ತು ಬಲ್ಬನ್ ಇವರು ಮುಖ್ಯವಾಗಿ ಸುಲ್ತಾನರಾಗಿ ಕಂಡುಬರ್ತಾರೆ. ಅವರಲ್ಲಿ ಕುತುಬುದ್ದೀನ್ ಐಬಕ್ ಇವನು ಸ್ಥಾಪಕ. ಬಾಲ್ಯದಲ್ಲಿಯೇ ನಿಶಾಪುರದ ಖಾಜಿಗೆ ಇವನು ಮಾರಾಟನಾಗ್ತಾನೆ ಗುಲಾಮನಾಗಿ. ಈತನು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿಯನ್ನು ಹಾಕಿದವನು. ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದಂತಹ ಕುತುಬುದ್ದೀನನ್ನು ಬಾಲ್ಯದಲ್ಲಿ ಆತನ ಪಾಲಕರು ಏನು ಮಾಡ್ತಾರೆ, ಮಾರ್ತಾರೆ. ಯಾರಿಗೆ? ನಿಶಾಪುರದ ಖಾಜಿಗೆ ಮಾರ್ತಾರೆ. ಐಬಕ್ ಏನು ಮಾಡ್ತಾನೆ, ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳ ಶಿಕ್ಷಣದ ಜೊತೆಗೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಸೈನಿಕ ತರಬೇತಿಗಳನ್ನು ಪಡೆದಿರ್ತಾನೆ. ಮಹಮ್ಮದ್ ಘಜ್ನಿ ರಾಜ್ಯಪಾಲ ಆಗಿದ್ದಂತಹ ಮಹಮ್ಮದ್ ಘೋರಿ ಅವನನ್ನು ಗುಲಾಮನನ್ನಾಗಿ ಕರೆದಿಸ್ತಾನೆ. ಅಲ್ಲಿಗೆ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಗುಲಾಮನಾಗಿ ನೇಮಕ ಆಗ್ತಾನೆ. ಐಬಕ್ನು ಘಜ್ನಿಯಲ್ಲಿದ್ದಾಗ ತನ್ನ ಶೌರ್ಯದಿಂದ ಮೊಹಮ್ಮದ್ ಘೋರಿಯ ಗಮನವನ್ನು ಸೆಳೀತಾನೆ. ಎರಡನೇ ತೈರನ್ ಯುದ್ಧದಲ್ಲಿ ಏನಾಗುತ್ತೆ, ಎರಡನೇ ತೈರನ್ ಯುದ್ಧ ನಡೆದಿದ್ದು ಪೃಥ್ವಿರಾಜ್ ಚೌಹಾಣ್ ಮತ್ತು ಈ ಮೊಹಮ್ಮದ್ ಗೋರಿಯ ಮಧ್ಯೆ. ಒಂದನೇ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಪೃಥ್ವಿರಾಜ್ ಚೌಹಾಣ್ ಸೋಲಿಸ್ತಾರೆ. ಎರಡನೇ ತೈರನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ್ನು ಸೋಲಿಗೀಡು ಮಾಡ್ತಾನೆ. ಹೀಗೆ ಎರಡನೇ ತೈರನ್ ಕಾಳಗದ ನಂತರ ಭಾರತದ ಮೇಲೆ ಆಕ್ರಮಣಗಳ ಉಸ್ತುವಾರಿಯನ್ನು ಈ ಕುತುಬುದ್ದೀನ್ ಐಬಕ್ ಪಡಿತಾನೆ. ಉತ್ತರ ಭಾರತದಲ್ಲಿ ಇವನು ಉತ್ತರಾಧಿಕಾರಿಯಾಗಿ ನೇಮಕ ಆಗ್ತಾನೆ. ಗೋರಿಯ ಮರಣಾನಂತರ ಸ್ವತಂತ್ರವಾಗಿ ಭಾರತವನ್ನು ಆಳ್ತಾನೆ. ಇನ್ನು ಐಬಕ್ನು ದೆಹಲಿಯ ಕುಹಾತ್ ಉಲ್ ಇಸ್ಲಾಂ ಅನ್ನುವಂತಹ ಒಂದು ಮಸೀದಿಯನ್ನು ಸ್ಥಾಪನೆ ಮಾಡ್ತಾನೆ. ಕುತುಬ್ ಮಿನಾರ್ ಅನ್ನುವಂತಹ ಐತಿಹಾಸಿಕ ಕಟ್ಟಡವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದು ಕೂಡ ಇದೇ ಕುತುಬುದ್ದೀನ್ ಐಬಕ್. ಇವನ ಆಸ್ಥಾನದಲ್ಲಿ ನಿಜಾಮಿ ಮತ್ತು ಫರ್ಹಿ ಮುದಬ್ಬಿರ್ ಅನ್ನುವಂತಹ ವಿದ್ವಾಂಸರಿದ್ದರು. ಹಾಗೆ ತಾಜುಲ್ ಮಾಸೀರ್ ಇದು ಐಬಕ್ನ ಬಗ್ಗೆ ಮಾಹಿತಿ ನೀಡುವಂತಹ ಕೃತಿಯಾಗಿದೆ. ಇದು ಕುತುಬುದ್ದೀನ್ ಐಬಕ್. ಇನ್ನು ಇನ್ನೊಬ್ಬರು ಇಲ್ತಮಷ್, ಇಲ್ಬರಿ ಕುಟುಂಬಕ್ಕೆ ಸೇರಿದಂತಹ ಇಲ್ತಮಷ್ ಕುತುಬುದ್ದೀನ್ನ ಗುಲಾಮನಾಗಿದ್ದ. ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿದ್ದಂತಹ ಇವನು ಐಬಕ್ನ ಉತ್ತರಾಧಿಕಾರಿಯಾಗ್ತಾನೆ. ಇಲ್ತಮಷ್ ಸುಲ್ತಾನನಾದದನ್ನು ಸಹಿಸಿದಂತಹ ಘಜ್ನಿಯ ದೊರೆ ತಾಜುದ್ದೀನ್ ಎಲ್ದೋಜ್ ಮತ್ತು ಸಿಂಧ್ನ ನಾಸಿರುದ್ದೀನ್ ಕುಬಾಜಾ ಅನ್ನುವಂಥವ್ರು ಇವರಿಬ್ಬರೂ ಸೇರಿ ಇಲ್ತಮಷ್ನ ವಿರುದ್ಧ ದಂಡೆತ್ತಾರೆ. ಇಲ್ತಮಷ್ ಇವರನ್ನು ಸೋಲಿಸ್ತಾನೆ. ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಂತಹ ಇಲ್ತಮಷ್ ನಂತರದಲ್ಲಿ ಏನು ಮಾಡ್ತಾನೆ, ರಣಥಂಬೋರ, ಮಂಡೋರ, ಗ್ವಾಲಿಯರ್, ಭಿಲಾ, ಅಜ್ಮೀರ್, ಬನಾರಸ್ ಕಾನೋಜಗಳನ್ನು ವಶ ಮಾಡಿಕೊಳ್ತಾನೆ. ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಚೆಂಗಿಸ್ ಖಾನ್ನ ನೇತೃತ್ವದಲ್ಲಿ ದಾಳಿಯನ್ನು ಮಾಡ್ತಾರೆ. ಈ ದಾಳಿಯನ್ನು ಮಾಡಿದಂತಹ ಮಂಗೋಲರನ್ನು ಈ ಇಲ್ತಮಷ್ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತಾನೆ. ಈ ಸಾಧನೆಗಾಗಿ ಬಾಗ್ದಾದಿನ್ ಖಲೀಫನು ಇಲ್ತಮಷ್ನಿಗೆ ಒಂದು ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನು ನೀಡ್ತಾರೆ. ಇದು ಇಲ್ತಮಷ್ನ ಒಂದು ಸಾಹಸ. ಇನ್ನು ಇಲ್ತಮಷ್ ರಾಜ್ಯವನ್ನು ಅನೇಕ ಇಕ್ತಾಗಳು ಅಂತ ವಿಂಗಡಣೆ ಮಾಡ್ತಾನೆ ಆಡಳಿತದ ಅನುಕೂಲಕ್ಕಾಗಿ. ಆಡಳಿತಕ್ಕಾಗಿ ಇವನು ಇಕ್ತಾದಾರರನ್ನು ನೇಮಿಸ್ತಾನೆ. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡೋದಕ್ಕೆ 40 ಸರದಾರರ ಕೂಟ ಅನ್ನುವಂತಹ ಒಂದು ಸಮಿತಿಯನ್ನು ರಚನೆ ಮಾಡ್ತಾನೆ. ಪ್ರಧಾನಮಂತ್ರಿ, ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಯನ್ನು ನೀಡ್ತಾ ಇದ್ದರು. ಇಲ್ತಮಷ್ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ.
ಇವನು ಕುತುಬುದ್ದೀನ್ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭ ಆಗಿದ್ದಂತಹ ಐತಿಹಾಸಿಕ ಕಟ್ಟಡ ಯಾವುದು? ಕುತುಬ್ ಮಿನಾರನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದು ಕುತುಬುದ್ದೀನ್ ಐಬಕ್. ಆದರೆ ಇಲ್ತಮಷ್ನ ಕಾಲದಲ್ಲಿ ಕುತುಬ್ ಮಿನಾರ್ ಪೂರ್ಣ ಆಗುತ್ತೆ. ಇದು ಇಲ್ತಮಷ್ನ ಒಂದು ಇತಿಹಾಸ. ಇನ್ನು ರಜಿಯಾ ಸುಲ್ತಾನ ಬರ್ತಾರೆ. ಇಲ್ತಮಷ್ನ ಪುತ್ರ ರುಕ್ನುದ್ದೀನ್ ಫಿರೋಜ್ ಅನ್ನುವಂಥವನು ಅಸಮರ್ಥನಾಗಿರ್ತಾನೆ. ಆದ್ದರಿಂದ ಇಲ್ತಮಷ್ನ ಪುತ್ರಿಯಾದಂತಹ ರಜಿಯಾ ಬೇಗಂ ಇವರು ಉತ್ತರಾಧಿಕಾರಿ ಆಗ್ತಾಳೆ. ಇನ್ನು ದೆಹಲಿ ಸಿಂಹಾಸನವೇರಿದಂತಹ ಪ್ರಥಮ ಮಹಿಳೆ ಅಂತ ಕರೆಸ್ಕೊಳ್ತಾಳೆ. ಸುಲ್ತಾನ ಅನ್ನುವಂತಹ ಬಿರುದು ಪಡೆದು ಪುರುಷನಂತೆ ವೇಷವನ್ನು ಧರಿಸಿ ಯುದ್ಧದಲ್ಲಿ ಭಾಗವಹಿಸ್ತಾಳೆ. ಸಿಂಧ್ನಿಂದ ಬಂಗಾಳದ ವಿಶಾಲ ಪ್ರದೇಶದವರೆಗೂ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾಳೆ. ಈ ಹೆಣ್ಣು ಮಗಳಿಗೆ ಅಧಿಕಾರವನ್ನು ಕೊಟ್ಟದ್ದನ್ನು ಹಲವಾರು ಪ್ರಾಂತ್ಯಾಧಿಕಾರಿಗಳು ಸಹಿಸೋದಿಲ್ಲ. ಆದ್ದರಿಂದ ದಂಗೆ ಹೇಳ್ತಾರೆ, ಅವಳನ್ನು ಹತ್ಯೆಗೀಡು ಮಾಡ್ತಾರೆ. ಇದು ರಜಿಯಾ ಸುಲ್ತಾನ ಆಳಿದಂತಹ ಭಾರತ. ಇನ್ನು ಘಿಯಾಜ್ ಉದ್ದೀನ್ ಬಲ್ಬನ್ ಅನ್ನುವಂಥವನು. ಬಲ್ಬನ್ ಇವನು ಇಲ್ತಮಷ್ನ ಗುಲಾಮ. ತನ್ನ ಸ್ವಾಮಿನಿಷ್ಠೆ, ಬುದ್ಧಿ, ಸದ್ಗುಣಗಳಿಂದ ಟರ್ಕಿ ಗುಲಾಮರ ಕೂಟದ ಸದಸ್ಯನಾಗ್ತಾನೆ. ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರ್ ಅನ್ನುವಂತಹ ಹುದ್ದೆಗೆ ಇವನು ಮೊದಲಿಗೆ ನೇಮಕ ಮಾಡಲ್ಪಡ್ತಾನೆ. ರಜಿಯಾ ಸುಲ್ತಾನಳ ಹತ್ಯೆ ಆಗುತ್ತೆ. ಆನಂತರ ಸಂಭವಿಸಿದಂತಹ ರಾಜಕೀಯ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಟರ್ಕರ ಸರ್ದಾರರು ಏನು ಮಾಡ್ತಾರೆ? ಬಲ್ಬನ್ನನ್ನು ಬೆಂಬಲಿಸ್ತಾರೆ. ಬಲ್ಬನ್ ದೆಹಲಿ ಸಿಂಹಾಸನ ಏರಿ ಸುಲ್ತಾನನಾಗ್ತಾನೆ. ಇದು ಘಿಯಾಜ್ ಉದ್ದೀನ್ ಬಲ್ಬನ್ ಒಬ್ಬ ರಾಜನಾದಂತಹ ಕತೆ. ಇನ್ನು ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣವನ್ನು ಈ ಬಲ್ಬನ್ ಧರಿಸ್ತಿರ್ತಾನೆ. ಅವಿಧೇಯ ಟರ್ಕಿ ಸರ್ದಾರರ ದುರಾಡಳಿತವನ್ನು ಇವನು ನಿಯಂತ್ರಿಸ್ತಾನೆ. ಟರ್ಕಿ ಸರ್ದಾರರ ಕೂಟವನ್ನು ಧ್ವಂಸ ಮಾಡ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ತನ್ನನ್ನು ದೇವರ ಅಂತ ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಇವನು ಜಾರಿಗೆ ತರ್ತಾನೆ. ಅದರ ಜೊತೆಗೆ ಇವನು ಕೋಟೆಗಳ ನಿರ್ಮಾಣವನ್ನು ಮಾಡ್ತಾನೆ. ಹಾಗೆ ವಜೀರ್ ಹತ್ಯೆ ನಂತರ ಕೊನೆಯ ರಾಜ ಆದಂತಹ ವಜೀರ ಬರ್ತಾನೆ. ವಜೀರನ ಹತ್ಯೆಯ ನಂತರ ಗುಲಾಮ ಸಂತತಿ ಅಲ್ಲಿಗೆ ಕೊನೆಯಾಗುತ್ತೆ. ದಕ್ಷ ಆಡಳಿತಗಾರನಾಗಿದ್ದಂತಹ ಬಲ್ಬನ್ನ ನಂತರ ಕೈಕುಬಾ ಅನ್ನುವಂಥವನು ಸುಲ್ತಾನನಾಗ್ತಾನೆ. ಆದರೆ ತನ್ನ ವಜೀರನಿಂದ ಅವನು ಕೊಲೆ ಆಗ್ತಾನೆ. ವಜೀರ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಕೈಕುಬಾ ಅನ್ನುವಂತಹ ವ್ಯಕ್ತಿಯನ್ನು ಸುಲ್ತಾನನ ಕೊಲೆಗೀಡು ಮಾಡ್ತಾನೆ. ಆ ನಂತರ ಕೈಕುಬಾನ ಒಂದು ಕೊಲೆಯ ನಂತರ ಗುಲಾಮ ಸಂತತಿ ಕೊನೆಯಾಗುತ್ತೆ. ಇದು ಗುಲಾಮಿ ಸಂತತಿ, ದೆಹಲಿ ಸುಲ್ತಾನರಲ್ಲಿ ಬರುವಂತಹ ಮೊದಲ ಸಂತತಿ. ಇನ್ನು ಖಿಲ್ಜಿ ಸಂತತಿ ಬರುತ್ತೆ. ಇದು ಸಾಮಾನ್ಯ ಶಕೆ 1290ರಿಂದ 1320ರವರೆಗೆ ಈ ಕಾಲಘಟ್ಟದಲ್ಲಿ ಬರುತ್ತೆ. ಖಿಲ್ಜಿ ಸಂತತಿಯ ಜಲಾಲುದ್ದೀನ್ ಅನ್ನುವಂತಹ ಒಬ್ಬ ಸುಲ್ತಾನ ಈ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಇವನು ಮೃದು ಸ್ವಭಾವದವನಾಗಿರ್ತಾನೆ. ಹಾಗೆ ಕ್ಷಮಾಶೀಲತೆ ಅನ್ನುವಂತಹ ಗುಣವನ್ನು ಹೊಂದಿರ್ತಾನೆ. ಇದರಿಂದ ಸರದಾರರು ಇಲ್ಲಿ ಪ್ರಬಲರಾಗ್ತಾರೆ, ಒಳಸಂಚನ ನಡೆಸ್ತಾರೆ. ಮುಂದೆ ಆತನನ್ನು ಅಲ್ಲಾವುದ್ದೀನ್ ಕೊಲೆ ಮಾಡ್ತಾನೆ, ದೆಹಲಿ ಸುಲ್ತಾನನಾಗ್ತಾನೆ. ಇದು ಅಲ್ಲಾವುದ್ದೀನ್ ಖಿಲ್ಜಿ ಸುಲ್ತಾನನಾದಂತಹ ಬಗೆ. ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯದಲ್ಲಿ ಏನಾಗಿರುತ್ತೆ? ಜಲಾಲುದ್ದೀನ್ನ ಆಶ್ರಯದಲ್ಲಿ ಬೆಳೆದಿರ್ತಾನೆ. ಶೂರ ಯೋಧನಾದಂತಹ ಇವನು ರಾಜ್ಯಪಾಲನಾಗಿ, ದಂಡನಾಯಕನಾಗಿ ಜಲಾಲುದ್ದೀನ್ ಅಂಡರ್ ಕೆಲಸ ಮಾಡ್ತಾನೆ. ದಂಡನಾಯಕನಾಗಿ ಮಾಳ್ವಾ, ಬಿಲ್ಸಾ, ದೇವಗಿರಿ ಇವುಗಳ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ತನ್ನ ಮಾರ್ಗದರ್ಶಕ ಹಾಗೆ ಪೋಷಕ ಆದಂತಹ ಜಲಾಲುದ್ದೀನನ್ನು ಕೊಲೆ ಮಾಡ್ತಾನೆ. ಸಾಕಿದಂಥ ವ್ಯಕ್ತಿಯನ್ನೇ ಇವನು ಕೊಲೆ ಮಾಡ್ತಾನೆ, ಸುಲ್ತಾನನಾಗ್ತಾನೆ. ಹೀಗೆ ಕೊಲೆ ಮತ್ತು ಲೂಟಿಯ ಮಾರ್ಗವನ್ನು ಅನುಸರಿಸಿ ಅಲ್ಲಾವುದ್ದೀನ್ ದೆಹಲಿಯ ಸುಲ್ತಾನನಾಗ್ತಾನೆ. ಅಲ್ಲಾವುದ್ದೀನ್ ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸ್ತಾನೆ. ಹಾಗೆ ಗುಜರಾತಿನ ವಾಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣಥಂಬೋರ್ದ ಹಮೀರದೇವ, ಚಿತ್ತೋರದ ರಾಜ ಭೀಮಸಿಂಗನನ್ನು ಸೋಲಿಸ್ತಾನೆ. ಅಲ್ಲದೆ ಮಾಳ್ವಾ, ಲಾಜೋರ್, ಬೂಂದಿ, ಮಾಂಡೋರ್ ಮತ್ತು ಟೊಂಕಾ ಅವುಗಳನ್ನು ಗೆದ್ಕೊತಾನೆ. ಇವನ ಕಾಲದಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆ ಯಶಸ್ವಿಗೊಳಿಸಿದಂತಹ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲ್ಲಿಕ್ ಕಾಫರ್ಗೆ ಸಲ್ಲತ್ತೆ.
ಇವನು ಮಲ್ಲಿಕಾಫರ್ ಏನು ಮಾಡ್ತಾನೆ, ದೇವಗಿರಿ, ವಾರಂಗಲ್, ದ್ವಾರಸಮುದ್ರ, ಮಧುರೈ ಈ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿ ಆ ಪ್ರದೇಶಗಳ ಅವನತಿಗೆ ಇವನು ಕಾರಣನಾಗ್ತಾನೆ. ಆದರೆ ಗೆದ್ದ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ಳೋದಿಲ್ಲ, ಕೇವಲ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಆತನ ಮೂರನೆಯ ಮಗ ಆದಂತಹ ಕುತುಬುದ್ದೀನ್ ಮುಬಾರಕ್ ಬಸ್ರೂವಿಮ್ ಅನ್ನುವಂಥವನು 4 ವರ್ಷ ಅಧಿಕಾರವನ್ನು ನಡೆಸಿ ಖುಸ್ರು ಅನ್ನುವಂತಹ ಒಬ್ಬ ಸುಲ್ತಾನನಿಂದ ಅವನು ಕೊಲೆಗೀಡಾಗ್ತಾನೆ. ಅಲ್ಲಿಗೆ ತುಘಲಕ್ ಸಂತತಿ ಅಂತ್ಯ ಆಗುತ್ತೆ. ಇದು ಖಿಲ್ಜಿ ಸಂತತಿ. ಇನ್ನು ಈ ಖಿಲ್ಜಿ ಸಂತತಿ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ಮಾಡಿದಂತಹ ಆಡಳಿತ ಸುಧಾರಣೆಗಳು ಏನೇನು ಅಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಳ್ತಾನೆ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ, ಸಹಾಯಧನಗಳನ್ನು ಇವನು ರದ್ದು ಮಾಡ್ತಾನೆ. ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಮದ್ಯಪಾನ, ಪಗಡೆಯಾಟ, ಮಾದಕ ವಸ್ತುಗಳ ಮಾರಾಟ ಇವುಗಳನ್ನು ನಿಷೇಧ ಮಾಡ್ತಾನೆ. ಸರದಾರರ ಕೂಟ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭಗಳು ಹಾಗೂ ಗಣ್ಯ ವರ್ಗಗಳ ಜೊತೆಗೆ ವೈವಾಹಿಕ ಸಂಬಂಧಗಳನ್ನು ಇವನು ನಿರ್ಬಂಧಿಸ್ತಾನೆ. ಇವನ ಕಾಲದಲ್ಲಿ ಸಣ್ಣ ಸಣ್ಣ ಹಿಡುವಳಿಯ ಭೂಮಿಗಳಲ್ಲಿ ವ್ಯವಸಾಯ ಮಾಡ್ತಿದ್ದಂತಹ ಕೆಳವರ್ಗದ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಭೂಮಾಲೀಕರು ಸಹ ತೆರಿಗೆ ಪಾವತಿಸಬೇಕಾಗಿತ್ತು. ರೈತರಿಂದ ನಿಗದಿತ ಪ್ರಮಾಣದಲ್ಲಿ ಕಂದಾಯ ವಸೂಲಿ ಆಗ್ತಾ ಇತ್ತು. ಇದನ್ನು ಕಂದಾಯ ಅಧಿಕಾರಿಗಳು ಮಾಡ್ತಾಯಿದ್ರು. ಇನ್ನು ಇವನ ಕಾಲದಲ್ಲಿ ಆದಂತಹ ಸೈನಿಕ ಸುಧಾರಣೆಗಳು ಏನು ಅಂದರೆ, ಸೈನಿಕರ ಭರ್ತಿ ಆಗಲಿ, ಹಾಗೆ ತರಬೇತಿ ಆಗಲಿ, ಅವರಿಗೆ ಶಸ್ತ್ರಾಸ್ತ್ರ ಮತ್ತು ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸೈನಿಕ ಮಂತ್ರಿಗೆ ನೀಡಲಾಗ್ತಾ ಇತ್ತು. ಸೈನಿಕರಿಗೆ ನಿಗದಿಯಾಗಿದ್ದಂತಹ ಅವರ ಸಂಬಳ ಪ್ರತಿ ತಿಂಗಳ ಕೊನೆಯಲ್ಲಿ ಅವರಿಗೆ ಸಂತಾ ಇತ್ತು. ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವಂತಹ ಪದ್ಧತಿ ಅಲ್ಲಿಗೆ ಆರಂಭ ಆಯಿತು. ಈ ಕಾರ್ಯಕ್ಕಾಗಿ ಹುಲಿಯಾ ಅನ್ನುವಂತಹ ಒಬ್ಬ ಹೆಸರಿನ ದಸ್ತಾವೇಜುಗಳನ್ನು ಚಾಲ್ತಿಗೆ ತರಲಾಯಿತು. ಹುಲಿಯಾ ಅಂತಂದರೆ ಕೆಲವೊಂದು ರೂಲ್ಸ್ಗಳನ್ನು ಇಲ್ಲಿ ಜಾರಿಗೆ ತರಲಾಯಿತು. ಹಾಗೆ ಕುದುರೆಗಳಿಗೆ ದಾಗ್ ಅನ್ನುವಂತಹ ಒಂದು ಮುದ್ರೆ ಹಾಕೋ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಸೈನಿಕ ತನ್ನ ಸಂಬಳ ಸವಲತ್ತುಗಳ ವಿಷಯದಲ್ಲಿ ಯಾವುದೇ ಕರಾರಿದ್ದರೂ ಸಹ ಅವನು ನೇರವಾಗಿ ಸುಲ್ತಾನ್ನಲ್ಲಿಯೇ ದೂರನ್ನು ಸಲ್ಲಿಸಬೇಕಾಗಿತ್ತು. ಇವು ಈ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಅಥವಾ ಖಿಲ್ಜಿ ಸಂತತಿ ಆಡಳಿತ ಮಾಡುವಾಗ ಆದಂತಹ ಸೈನಿಕ ಸುಧಾರಣೆಗಳು. ಇನ್ನು ಮಾರುಕಟ್ಟೆ ಸುಧಾರಣೆಗಳು ಏನೇನು ಅಂತಂದರೆ, ಅಲ್ಲಾವುದ್ದೀನ್ ಜಾರಿಗೆ ತಂದಂತಹ ಮಾರುಕಟ್ಟೆ ಸುಧಾರಣೆಗಳು ಅವನಿಗೆ ಅನನ್ಯ ಸ್ಥಾನವನ್ನು ನೀಡುತ್ತವೆ. ಸಾಮಾನ್ಯ ಜನತೆಗೂ ಸಹ ಜೀವನಾವಶ್ಯಕ ವಸ್ತುಗಳಾದಂತಹ ಧಾನ್ಯ, ಖಾದ್ಯ ಇವುಗಳನ್ನು ನ್ಯಾಯಬೆಲೆಗೆ ದೊರಕಿಸ್ಕೊಡ್ಬೇಕು ಅನ್ನೋದು ಅವನ ವಾದ ಆಗಿತ್ತು. ಹಾಗೆ ಕುದುರೆ ಹಾಗೂ ಗುಲಾಮರ ಮಾರಾಟಕ್ಕೂ ಸಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಸ್ತಾನೆ. ಈ ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಹನಾ ಇ ಮಂಡಿ ಅನ್ನುವಂತಹ ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ತಾನೆ. ಮೋಸ ಮಾಡಿದ್ರೆ ಕಠಿಣ ಶಿಕ್ಷೆ ಇಲ್ಲಿ ಇರ್ತಾ ಇತ್ತು. ಇದು ಮಾರುಕಟ್ಟೆ ಸುಧಾರಣೆಗಳು. ನಾವು ಇಲ್ಲಿ ಏನು ಕಲಿತ್ವಿ? ದೆಹಲಿ ಸುಲ್ತಾನರ ಬಗ್ಗೆ ಕಲಿತ್ವಿ. ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕನಾದಂತಹ ಕುತುಬುದ್ದೀನ್ ಐಬಕ್, ಅವನ ಬಾಲ್ಯ, ಅವನು ಮಾಡಿದಂತಹ ಯುದ್ಧಗಳು, ಹಾಗೆ ನಂತರ ಇಲ್ತುಮಿಶ್ನ ಬಗ್ಗೆ ಕಲಿತ್ವಿ. ರಜಿಯಾ ಸುಲ್ತಾನ, ಇವಳು ದೆಹಲಿ ಸಿಂಹಾಸನ ಏರಿದಂತಹ ಮೊದಲ ಮಹಿಳೆ ಸುಲ್ತಾನ ಅನ್ನುವಂತಹ ಬಿರುದನ್ನು ಪಡೆದಿರ್ತಾಳೆ. ಹಾಗೆ ಘಿಯಾಜ್ ಉದ್ದೀನ್ ಬಲ್ಬನ್ ಬಗ್ಗೆ ಕಲಿತ್ವಿ. ನಂತರ ಖಿಲ್ಜಿ ಸಂತತಿಯ ಬಗ್ಗೆ ಕಲಿತ್ವಿ. ಸ್ಥಾಪಕ ಜಲಾಲುದ್ದೀನ್ನ ಪೋಷಣೆಯಲ್ಲಿ ಬೆಳೆದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಹೇಗೆ ರಾಜನಾದ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಸೈನಿಕ ಸುಧಾರಣೆಗಳು, ಅವನು ಮಾಡಿದಂತಹ ಮಾರುಕಟ್ಟೆ ಸುಧಾರಣೆಗಳನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಇದಕ್ಕೆ ಆಪ್ಷನ್ ಇಲ್ಲ, ನೀವೇ ಉತ್ತರ ನೀಡಬೇಕು. ಇನ್ನು 2ನೇ ಪ್ರಶ್ನೆ, ಕುದುರೆಗಳಿಗೆ ಮುದ್ರೆ ದಾಗ್ ಅನ್ನುವಂತಹ ಮುದ್ರೆಯನ್ನು ಹಾಕುವ ಪದ್ಧತಿ ಯಾರ ಕಾಲದಲ್ಲಿ ಜಾರಿಗೆ ಬಂತು? ಜಲಾಲುದ್ದೀನ್, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕ್ ಮತ್ತು ಖುಸ್ರು. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.